ಒಂದು ಹಳ್ಳಿಯಲ್ಲಿ ರಾಘವ ಎಂಬ ಹುಡುಗನಿದ್ದ. ಅವನ ತಂದೆ ಶಿವಪ್ಪ ದಿನವಿಡೀ ಕೂಲಿ ಕೆಲಸ ಮಾಡುತ್ತಿದ್ದರು. ಎಷ್ಟೇ ಕಷ್ಟವಾದರೂ ಮಗನ ಓದಿಗೆ ಎಂದೂ ಕೊರತೆ ಬಾರದಂತೆ ನೋಡಿಕೊಳ್ಳುತ್ತಿದ್ದರು. ಒಂದು ದಿನ ರಾಘವ ಕೋಪದಿಂದ, ಅಪ್ಪ, ನನ್ನ ಸ್ನೇಹಿತರಪ್ಪಂದಿರು ಬೈಕ್ನಲ್ಲಿ ಶಾಲೆಗೆ ಬಿಡುತ್ತಾರೆ. ನೀವು ಮಾತ್ರ ಹಳೆಯ ಸೈಕಲ್ನಲ್ಲಿ ಕರೆದುಕೊಂಡು ಹೋಗುತ್ತೀರಾ ಎಂದು ಕೇಳಿದ. ಶಿವಪ್ಪ ನಗುತ್ತಾ, ಮಗನೇ, ಇಂದು ಸೈಕಲ್ ಇದೆ, ನಾಳೆ ನಿನ್ನ ಕನಸುಗಳೇ ನಿನ್ನನ್ನು ಕಾರಿನಲ್ಲಿ ಕರೆದೊಯ್ಯುತ್ತವೆ ಎಂದರು. ಆ ಮಾತಿನ ಅರ್ಥ ರಾಘವನಿಗೆ ಆಗ ತಿಳಿಯಲಿಲ್ಲ. ವರ್ಷಗಳು ಕಳೆದವು. ರಾಘವ ಚೆನ್ನಾಗಿ ಓದಿ ದೊಡ್ಡ ಕಂಪನಿಯಲ್ಲಿ ಕೆಲಸ ಪಡೆದ. ದೊಡ್ಡ ನಗರಕ್ಕೆ ಹೋಗಿ ನೆಲೆಸಿದ. ಕೆಲಸದ ಒತ್ತಡದಲ್ಲಿ ತಂದೆಗೆ ಕರೆ ಮಾಡುವುದು ಕಡಿಮೆಯಾಯಿತು. ಒಂದು ದಿನ ಊರಿನಿಂದ ಕರೆ ಬಂತು. ನಿನ್ನ ಅಪ್ಪನ ಆರೋಗ್ಯ ತುಂಬ ಹದಗೆಟ್ಟಿದೆ, ಒಮ್ಮೆ ಬಂದು ನೋಡಪ್ಪ ಎಂದರು. ರಾಘವ ತಕ್ಷಣ ಊರಿಗೆ ಬಂದ. ತಂದೆ ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿದ್ದರು. ಕೈಯಲ್ಲಿ ಒಂದು ಹಳೆಯ ಬಟ್ಟೆಯ ಚೀಲ ಇತ್ತು. ಇದನ್ನು ಮನೆಗೆ ಹೋಗಿ ನೋಡು ಎಂದು ಹೇಳಿ ಕಣ್ಣು ಮುಚ್ಚಿದರು. ರಾಘವ ಅಳುತ್ತಾ ಮನೆಗೆ ಬಂದ. ಚೀಲ ತೆರೆದು ನೋಡಿದ. ಅದರೊಳಗೆ ಅವನ ಮೊದಲ ಪೆನ್ಸಿಲ್, ಮೊದಲ ತರಗತಿಯ ಫೋಟೋ, ಮೊದಲ ಬಹುಮಾನ ಪಡೆದ ಪ್ರಮಾಣ ಪತ್ರ ಮತ್ತು ಒಂದು ಪತ್ರವಿತ್ತು. ಆ ಪತ್ರದಲ್ಲಿ ಹೀಗೆ ಬರೆದಿತ್ತು: ಮಗನೇ, ನಾನು ನಿನಗೆ ದೊಡ್ಡ ಆಸ್ತಿ ಕೊಡಲಿಲ್ಲ, ಆದರೆ ನಿನ್ನ ಕನಸುಗಳಿಗೆ ಅಡ್ಡಿಯಾಗಲಿಲ್ಲ. ಒಂದು ದಿನ ನೀನು ಎತ್ತರಕ್ಕೆ ಏರಿದರೆ ನನ್ನನ್ನು ಮರೆತರೂ ಪರವಾಗಿಲ್ಲ, ಆದರೆ ನಿನ್ನ ಮಕ್ಕಳ ಕನಸುಗಳನ್ನು ಮಾತ್ರ ಎಂದಿಗೂ ನಿರ್ಲಕ್ಷಿಸಬೇಡ. ಆ ಪತ್ರ ಓದಿದ ರಾಘವ ಕಣ್ಣೀರಿಟ್ಟ. ಅವನಿಗೆ ಆಗ ಅರ್ಥವಾಯಿತು, ತಂದೆ ಹಣವನ್ನು ಮಾತ್ರ ಸಂಪಾದಿಸುವುದಿಲ್ಲ, ಮಕ್ಕಳ ಭವಿಷ್ಯವನ್ನು ಕಟ್ಟಲು ತನ್ನ ಜೀವನವನ್ನೇ ಖರ್ಚು ಮಾಡುತ್ತಾನೆ. ನೀತಿ: ತಂದೆಯ ಪ್ರೀತಿ ಹೆಚ್ಚು ಮಾತಾಡುವುದಿಲ್ಲ, ಆದರೆ ಅವರ ತ್ಯಾಗವೇ ಮಕ್ಕಳ ಜೀವನವನ್ನು ಎತ್ತರಕ್ಕೆ ಕೊಂಡೊಯ್ಯುವ ನಿಜವಾದ ಶಕ್ತಿಯಾಗಿರುತ್ತದೆ. Subscribe more videos.